ನಮಸ್ಕಾರ. ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಇವತ್ತಿನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ, ಬೆಳಕು ಚೆಲ್ತಿರುವಂತಹ ವಿಚಾರ ಈ ನಾಡಿನ ಕನ್ನಡಿಗರ ಸಾಂಸ್ಕೃತಿಕ ಪ್ರಾತಿನಿಧಿಕ ಸಂಸ್ಥೆಯಾಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ ಈಗ ಭ್ರಷ್ಟತೆಯ ತಾಣವಾಗಿದೆಯಾ? ನಿಜಕ್ಕೂ ಕನ್ನಡಿಗರ ಮುಕುಟಮಣಿ ಅಂತೇಳಿ ಕರೆಯಲಾಗ್ತಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಈಗ ಅಕ್ರಮದ ವಾಸನೆ ಈಗ ಕೇಳಿ ಬರ್ತಾ ಇದೆ. ಕನ್ನಡಿಗರ ಮತ್ತು ಈ ಭಾಷೆಯನ್ನ ಬೆಳೆಸುವಂತಹ ಈ ಸಾಹಿತ್ಯ ಪರಿಷತ್ ಈಗ ಭ್ರಷ್ಟಾಚಾರ ನಡೆಯುವಂತ ಒಂದು ತಾಣವಾಗಿ ರೂಪುಗೊಂಡಿದೆಯಾ? ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಹೋಗೋಣ. ಅಪ್ಡೇಟ್ ಬರ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಈಗ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತ ಏನು ಮಹತ್ವದ ಚರ್ಚೆ. ಈಗ ಸರ್ಕಾರ ಇದರ ಬಗ್ಗೆ ಆದೇಶ ನಡೆಸಕ್ಕೆ ಮುಂದಾಗಿದೆ. ಸಾಂಸ್ಕೃತಿಕ ಕೇಂದ್ರದಲ್ಲಿ ಭ್ರಷ್ಟಾಚಾರದ ತಾಂಡವ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಕ್ರಮ ನಡೀತಾ ಇದೆಯಾ? ಭ್ರಷ್ಟತೆಯ ತಾಣವಾಯ್ತಾ ಕನ್ನಡ ಸಾಹಿತ್ಯ ಪರಿಷತ್? ಸಹಕಾರ ಇಲಾಖೆಯಿಂದ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. 45 ದಿನಗಳಲ್ಲಿ ವರದಿಯನ್ನು ನೀಡುವಂತೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಸಾಂಸ್ಕೃತಿಕ ಕೇಂದ್ರದಲ್ಲಿ ಭ್ರಷ್ಟಾಚಾರ ತಾಂಡವ. ಕನ್ನಡ ಮಾತಾಡಬೇಕಾಗಿತ್ತು, ಕನ್ನಡ ಪಸರಿಸಬೇಕಾಗಿತ್ತು. ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಕ್ರಮ ಹೆಗ್ಗಿಲಿಗೆ ನಡೀತಾ ಇದ್ಯಾ? ಭ್ರಷ್ಟತೆಯ ತಾಣವಾಯ್ತಾ ಕನ್ನಡ ಸಾಹಿತ್ಯ ಪರಿಷತ್? ಇಂಥದ್ದೊಂದು ಅನುಮಾನ ಈಗ ವ್ಯಕ್ತ ಆಗಿರೋದ್ರಿಂದ ಸಹಕಾರ ಇಲಾಖೆ ಸಂಪೂರ್ಣವಾದ ವರದಿಯನ್ನ ಕೊಡಿ ಅಂತೇಳಿ ಈಗ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಸಾಂಸ್ಕೃತಿಕ ಕೇಂದ್ರ ಅದು, ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ, ಒಂದು ಸ್ವಾಯತ್ತ ಸಂಸ್ಥೆ ಅದು ಕನ್ನಡ ಸಾಹಿತ್ಯ ಪರಿಷತ್. ಆದರೆ ಅಲ್ಲಿ ಕನ್ನಡ ಭಾಷೆ, ಕನ್ನಡದ ಅಭಿವೃದ್ಧಿ, ಕನ್ನಡದ ಕೃತಿಗಳು ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗಿತ್ತು. ಈ ವಿಚಾರದ ಬಗ್ಗೆ ವಿಮರ್ಶೆ ನಡೀಬೇಕಾಗಿತ್ತು. ಕನ್ನಡದ ಕಹಳೆಯಲ್ಲಿ ಏನು ಮೊಳಗಬೇಕಾಗಿತ್ತು. ಆದರೆ ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ಗೂ ಕೂಡ ಭ್ರಷ್ಟಾಚಾರ ಅಂಟ್ಕೊಂಡ್ಬಿಡ್ತಾ. ನಿಜಕ್ಕೂ ತುಂಬಾ ಬೇಸರ ಆಗತ್ತೆ. ಯಾಕಂದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಏನು ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು, ಆಮೇಲೆ BM ಶ್ರೀಕಂಠಯ್ಯ ಇರ್ಬೋದು, ಇವರೆಲ್ಲರೂ ಕೂಡ ಮಹನೀಯರು ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಆದ್ರೆ ಇಂತಹ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ, ಕನ್ನಡಿಗರ ಸ್ವಾಯತ್ತ ಸಂಸ್ಥೆ ಆಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ ಈಗ ಅಕ್ರಮಗಳ ಗೂಡಾಯ್ತಾ? ನೋಡಿ, ಈ ಸಾಹಿತ್ಯ ಪರಿಷತ್ನಲ್ಲಿ ಸಮ್ಮೇಳನಗಳು ನಡೆದಿದ್ದಾವೆ. ಇಲ್ಲಿ ಅಕ್ರಮವಾಗಿ ವಿದೇಶ ಪ್ರವಾಸವನ್ನ ಮಾಡಲಾಗಿದೆ. ಇದರಲ್ಲಿ ನಿಯಮಗಳಲ್ಲಿ ಇರಲಿಲ್ಲ. ಆಮೇಲೆ ಇಲ್ಲಿ ಸಿಬ್ಬಂದಿ ನೇಮಕ ಮಾಡಿಕೊಂಡಿರುವಂತಹ ವಿಚಾರದಲ್ಲಿರ್ಬೋದು, ಆಮೇಲೆ ಪೀಠೋಪಕರಣಗಳನ್ನ ಖರೀದಿ ಮಾಡಿರುವಂತಹ ವಿಚಾರದಲ್ಲಿರ್ಬೋದು, ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸಿರುವಂತಹ ವಿಚಾರದಲ್ಲಿರ್ಬೋದು, ಇಲ್ಲೆಲ್ಲವೂ ಕೂಡ ಅಕ್ರಮ ನಡೀತಾ ಇದೆ. ಇತ್ತೀಚೆಗೆ ಸಾಹಿತಿಗಳು ಕೂಡ, ಚಿಂತಕರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ರು. ಇಲ್ಲಿ ಇನ್ನು ಕನ್ನಡ ಸಾಹಿತ್ಯನ ಅಧ್ಯಕ್ಷರು ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಕನ್ನಡದ ಕೆಲಸಕ್ಕಿಂತ ಅಕ್ರಮ ನಡೀತಾ ಇದೆ. ಸಾಹಿತ್ಯ ಸಮ್ಮೇಳನಗಳು ಕನ್ನಡವನ್ನ ಕನ್ನಡಿಸಬೇಕಾಗಿತ್ತು, ಕನ್ನಡದ ವಿಚಾರದ ಬಗ್ಗೆ ದನಿ ಎತ್ತಬೇಕಾಗಿತ್ತು, ಭಾಷೆಯ ಪರಂಪರೆಯ ಬಗ್ಗೆ ಮಾತಾಡಬೇಕಾಗಿತ್ತು. ಅಲ್ಲಿ ಬರೀ ಹಣ ತಾಂಡವಾಡ್ತಾ ಇದೆ, ಕೂಡು ಕಾಂಚನ ಕುಣಿತಾ ಇದೆ. ಒಂದೊಂದು ಸಾಹಿತ್ಯ ಸಮ್ಮೇಳನಕ್ಕೆ 45 ಕೋಟಿ, 40 ಕೋಟಿ, 50 ಕೋಟಿ ದುಡ್ಡು ಕೇಳ್ತಾ ಇದ್ದಾರೆ. ಏನಕ್ಕೆ ಬೇಕು ಇಷ್ಟೊಂದು ದುಡ್ಡು? ಅಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆಯಾ, ಅಥವಾ ಏನು ಪುಡಾರಿಗಳ ಪುಂಡಾಟ ನಡೀತಾ ಇದೆಯಾ, ಭ್ರಷ್ಟಾಚಾರಿಗಳ ಪುಂಡಾಟ ನಡೀತಿದೆಯಾ? ಇಂಥದ್ದೊಂದು ಅನುಮಾನವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರಕ್ಕೆ ಚಿಂತಕರು, ಸಾಹಿತಿಗಳು, ಲೇಖಕರು ಮನವಿಯನ್ನ ಕೊಟ್ಟಿದ್ರು. ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿ, ನಮಗೆ ಅನುಮಾನ ಇದೆ ಅಂತ. ಈಗ ಲೆಕ್ಕಪತ್ರಗಳ ವಿಚಾರದ ಬಗ್ಗೆ ತನಿಖೆಯನ್ನು ನಡೆಸಿ ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಈ ಈ ಎಲ್ಲ ವಿಚಾರಗಳನ್ನ ಮನಗಂಡಿರುವಂತ ಸಹಕಾರ ಇಲಾಖೆ, ಸರ್ಕಾರದ ಒಂದು ಭಾಗ ಅದು, ಈಗ ತನಿಖೆಯನ್ನು ನಡೆಸಬೇಕು ಅಂತೇಳಿ 45 ದಿನಗಳ ಒಳಗಡೆ ನಮಗೆ ಎಲ್ಲ ರೀತಿಯ ಡೀಟೇಲ್ಸ್ ಅನ್ನ ಕೊಡಿ ಅಂತೇಳಿ ಕೇಳ್ತಾ ಇರುವಂತದ್ದು. ಇಲ್ಲಿ ಒಂದು ಅಧಿಕಾರದ ದುರ್ಬಳಕೆ, ಆಮೇಲೆ ಏನು ಸಿಬ್ಬಂದಿಗಳ ನೇಮಕ ಮಾಡಿಕೊಂಡಿರುವಂತಹ ವಿಚಾರ ಇರ್ಬೋದು, ಪುಸ್ತಕಗಳ ಪ್ರಕಟಣೆ ಇರ್ಬೋದು, ಆಮೇಲೆ ಸಾಹಿತ್ಯ ಸಮ್ಮೇಳನಕ್ಕೆ ಏನು ಸರ್ಕಾರದಿಂದ ಹಣದ ನೆರವಿರ್ಬೋದು.
ಹೀಗೆ ಅನೇಕ ವಿಚಾರಗಳಿದ್ದಾವೆ. ಈ ಎಲ್ಲ ವಿಚಾರಗಳಲ್ಲೂ ಭ್ರಷ್ಟತೆ ನಡೆದಿದೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿರುವಂತಹ ಸರ್ಕಾರ ಇನ್ನು ಮಾಹಿತಿಯನ್ನು ಕೊಡಿ, ವರದಿಯನ್ನು ಕೊಡಿ ಅಂತೇಳಿ ಕೇಳಲಾಗ್ತದೆ. ಆಮೇಲೆ ಕಟ್ಟಡಗಳ ನಿರ್ಮಾಣ, ಸಾಹಿತ್ಯ ಪರಿಷತ್ನ ಏನು ಅಂಗವಾಗಿ ಅದರ ಸುತ್ತಮುತ್ತ ಏನು ಕಟ್ಟಡವನ್ನು ಕಟ್ಟಿದಿರಲ್ಲ, ಅದರ ಬಗ್ಗೆ ಮಾಹಿತಿ ಕೊಡಿ. ಎಷ್ಟು ಖರ್ಚಾಗಿದೆ, ಎಷ್ಟು ಹಣ ಕಲೆಕ್ಟ್ ಆಗಿತ್ತು, ಸರ್ಕಾರದಿಂದ ಎಷ್ಟು ಹಣ ಬಂತು, ಅದು ಸರಿಯಾಗಿ ಏನು ಸಂಪೂರ್ಣ ಹಣ ಕಟ್ಟಡಕ್ಕೆ ಹೋಗಿದೆಯಾ ಅಥವಾ ಯಾರ ಜೇಬು ಸೇರ್ಕೊಂಡಿದ್ಯಾ, ಈ ಎಲ್ಲ ಅನುಮಾನಗಳು ಈಗ ಕೇಳಿ ಬರ್ತಿದ್ವೆ. ಈಗ ಸದ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಮಹೇಶ್ ಜೋಶಿ ಅವರಿದ್ದಾರೆ. ಅವರು ಅಧಿಕಾರನ ವಹಿಸಿಕೊಂಡ ನಂತರ ಈಗ ಅವರ ವಿರುದ್ಧ ಒಂದು ರೀತಿ ಅಸಮಾಧಾನಗಳನ್ನ ಒಂದಷ್ಟು ಲೇಖಕರು, ಚಿಂತಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕನ್ನಡ ಸಾಹಿತ್ಯ ಪರಿಷತ್ನ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಏನು ಅಕ್ರಮ ನಡೀತಾ ಇದೆ, ಏನು ಗುರುತಿನ ಚೀಟಿಯನ್ನ ನೋಂದಣಿ ಮಾಡ್ಕೊಳ್ಳುವಂಥದ್ದು, ವಿತರಣೆ ಮಾಡುವಂಥ ವಿಚಾರದಲ್ಲೂ ಕೂಡ ಸರಿಯಾಗಿ ಆಗಿಲ್ಲ. ಜಾಸ್ತಿ ಹಣವನ್ನು ಇಸ್ಕೊಂಡಿದ್ದಾರೆ, ಆದರೆ ಸರಿಯಾಗಿ ಗುರುತಿನ ಚೀಟಿನ ತಲುಪಿಸಿಲ್ಲ. ಹೀಗೆ ಅನೇಕ ವಿಚಾರಗಳು ಈಗ ಕನ್ನಡ ಸಾಹಿತ್ಯ ಪರಿಷತ್ನ ವಿರುದ್ಧ ಕೇಳಿ ಬರ್ತಾ ಇರುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕಾಗಿರೋ ಕೆಲಸಗಳು ನಿಜವಾಗ್ಲೂ ಬಹಳ ದೊಡ್ಡದಿವೆ, ಬಹಳಷ್ಟಿವೆ. ಆದರೆ ಈಗ ಆಗ್ತಾ ಇರೋದೇನು? ಎಂಥ ವಿಪರ್ಯಾಸ ಇದು! ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡವನ್ನ ಕನ್ನಡಿಸಬೇಕಾಗಿತ್ತು, ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು, ಕನ್ನಡದ ಶಾಲೆಯ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ನ ವಿರುದ್ಧ ಈಗ ಕೇಳಿ ಬರ್ತಿರುವಂತಹ ಆರೋಪ ಏನು ಅಂದ್ರೆ ಭ್ರಷ್ಟಾಚಾರ ನಡೀತಾ ಇದೆ. ಈ ಹಿಂದೆ ಅಧ್ಯಕ್ಷರಾಗಿದ್ದಂಥವ್ರು, ಈ ಹಿಂದೆ ಇದ್ದಂಥ ಒಂದು ಪರಂಪರೆ, ಅವರ ಆಡಳಿತ ವೈಖರಿ ಹೇಗಿತ್ತು, ಅವರು ಇದು ಆಡಳಿತ ಅನ್ನೋದಕ್ಕಿಂತ ಯಾರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಗಾದಿಗೆ ಬರ್ತಾರಲ್ಲ, ಹುದ್ದೆ ಅಲಂಕರಿಸ್ತಾರಲ್ಲ, ಅವರ ಸೇವೆ ಎಷ್ಟು ಇಂಪಾರ್ಟೆಂಟು, ಅವರು ಅಧಿಕಾರದ ಅವಧಿಯಲ್ಲಿ, ಅವರ ಆಡಳಿತದ ಅವಧಿಯಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ, ಕನ್ನಡಕ್ಕೆ ಯಾವ ರೀತಿಯ ಕಾಯಕಲ್ಪವನ್ನ ಕೊಡ್ತಾರೆ, ಕನ್ನಡದ ಲೇಖಕರ ಚಿಂತನೆಗಳನ್ನ, ಪುಸ್ತಕಗಳನ್ನ ಮತ್ತಷ್ಟು ಪ್ರಚುರಪಡಿಸುವ ಸಲುವಾಗಿ ಏನೆಲ್ಲ ಕೆಲಸ ಮಾಡ್ತಾರೆ, ಎಲೆ ಮರೆ ಕಾಯಿ ಅಂತಿರುವಂತ ಏನು ಯುವ ಲೇಖಕರಿರ್ಬೋದು, ಬರಹಗಾರರಿರ್ಬೋದು, ಅವರನ್ನ ಬೆಳಕಿಗೆ ತರುವ ನಿಟ್ಟಿನಲ್ಲಿ ಕಾಸಾಪ ಏನು ಕೆಲಸ ಮಾಡ್ತಾ ಇದೆ, ಯಾವ ರೀತಿಯ ಏನು ಕಾರ್ಯಾಗಾರಗಳನ್ನ ನಾವು ಮಾಡಬೇಕಾಗಿದೆ, ತುಂಬಾ ಕೆಲಸಗಳಿವೆ. ಆದರೆ ಈಗ ಕನ್ನಡ ಸಾಹಿತ್ಯ ಪರಿಷತ್ ಯಾವುದಕ್ಕೆ ತುಂಬಾ ಚರ್ಚೆ ಆಗ್ತಾ ಇದೆ ಅಂದ್ರೆ, ಅಲ್ಲಿ ಈಗ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರುವಂತವರು ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ನಡೆಸ್ಕೊಳ್ತಿದ್ದಾರೆ. ಅವರು ಏನು ಈ ನಾಡಿನ ಚಿಂತಕರ, ಲೇಖಕರ ಭಾವನೆಗಳನ್ನ ಅವರು ಸ್ಪಂದಿಸ್ತಾ ಇಲ್ಲ, ಅವ್ರಿಗೆ ಬೇಕಾದಂಗೆ ನಡ್ಕೊಳ್ತಿದ್ದಾರೆ ಅನ್ನೋ ರೀತಿ ತಮ್ಮ ಅಸಮಾಧಾನವನ್ನ ಒಂದಷ್ಟು ಲೇಖಕರು, ಚಿಂತಕರು ವ್ಯಕ್ತಪಡಿಸ್ತಿದ್ದಾರೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಏನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೆ ಕೊಡಲಾಗಿತ್ತಲ್ಲ ಸಚಿವ ಸಂಪುಟ ಸ್ಥಾನಮಾನವನ್ನು ಕೂಡ ವಾಪಸ್ ತೆಗೆದುಕೊಳ್ಳಲಾಯಿತು. ಇವೆಲ್ಲ ನೋಡ್ತಾ ಇದ್ರೆ ಏನೋ ನಡೀತಾ ಇದೆ, ಏನು ಸೈದ್ಧಾಂತಿಕ ಕ್ಲಾಶಸ್ ಏನಾದ್ರು ನಡೀತಾ ಇದೆಯಾ? ಮಹೇಶ್ ಜೋಶಿ ಅವರ ಸೈದ್ಧಾಂತಿಕತೆಗೂ ಈಗ ಒಂದಷ್ಟು ಚಿಂತಕರು, ಲೇಖಕರು ಇದಾರಲ್ಲ, ಅವರ ಸೈದ್ಧಾಂತಿಕತೆಗೂ ಏನಾದ್ರು ಕ್ಲಾಶಸ್ ಆಗ್ತಾ ಇದೆಯಾ? ನೋಡಿದ್ರೆ ಸೈದ್ಧಾಂತಿಕತೆ ಇಲ್ಲಿ ಮುಖ್ಯ ಅಲ್ಲ, ಕನ್ನಡದ ವಿಚಾರ ಬಹಳ ಮುಖ್ಯ. ಯಾರ ಸೈದ್ಧಾಂತಿಕತೆ ಕಟ್ಕೊಂಡು ನಾವೇನ್ ಮಾಡಬೇಕು? ನೀವು ಜೀವಪರವಾಗಿರಬೇಕು, ನೀವು ಜನಪರವಾಗಿರಬೇಕು, ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಪರವಾಗಿರಬೇಕು. ಕನ್ನಡದ ಜ್ವಲಂತ ಸಮಸ್ಯೆಗಳನ್ನ ಪ್ರಚುರ ಪಡಿಸಿ ಅದರ ಬಗ್ಗೆ ಚಿಂತನೆ ಮಾಡಿ ಆ ಸಮಸ್ಯೆಗಳ ಬಗ್ಗೆ ಏನೆಲ್ಲ ಪರಿಹಾರವನ್ನ ಕಂಡುಕೊಳ್ಬೇಕು, ಅದರ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಚರ್ಚೆಗೆ ಯಾವ ವಿಚಾರಕ್ಕೆ ಚರ್ಚೆಗೀಡಾಗ್ತಿದೆ ಅಂದ್ರೆ ಭ್ರಷ್ಟಾಚಾರ, ಸರ್ವಾಧಿಕಾರಿ ಧೋರಣೆ, ಒಂದಷ್ಟು ಜನರ ಓಲೈಕೆ. ಈ ಮಟ್ಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಇಳಿಬಾರ್ದಾಗಿತ್ತು. ನೋಡಿ, ಅಧಿಕಾರದ ದುರ್ಬಳಕೆ ಅಂತ ಹೇಳಿ ಕೇಳಲಾಗ್ತಾ ಇದೆ. ಆಮೇಲೆ ಹಾವೇರಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಅಖಿಲ ಭಾರತ ಪರಿಷತ್ ಸಮ್ಮೇಳನದಲ್ಲಿ ಖರ್ಚಾಯ್ತಲ್ಲ, ಆ ದುಡ್ಡಿನ ಸಂಪೂರ್ಣ ವಿವರಗಳನ್ನ ಕೊಡಲಾಗ್ತಾ ಇಲ್ಲ. ಒಂದಷ್ಟು ಲೇಖಕರು ಕೂಡ ಏನು ಮಂಡ್ಯದಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಮಂಡ್ಯ ಸಾಹಿತ್ಯ ಸಮ್ಮೇಳನ ಒಂದು ರೀತಿ ಬಹಳ ಗೊಂದಲಕ್ಕೆ ಮತ್ತೆ ವಿವಾದಕ್ಕೆ ಕೂಡ ಈಡಾಯಿತು. ಪ್ರಾರಂಭದಲ್ಲಿ ಅಲ್ಲಿ ಏನು ಮಹೇಶ್ ಜೋಶಿ ಅವರು ಏನು ಮಾಂಸಾಹಾರವನ್ನು ಒಂದು ರೀತಿ ನಿಷೇಧದ ಪಟ್ಟಿಯಲ್ಲಿ ಸೇರಿಸಿದ್ರು, ಅದು ಒಂದಷ್ಟು ವಿವಾದಕ್ಕೆ ಕಾರಣ ಆಯಿತು.
ಕೊನೆಗೆ ಅಲ್ಲಿ ಒಂದಷ್ಟು ಪ್ರಗತಿಪರರು ಬಾಡೂಟವನ್ನು ತಿನ್ನೋ ಪ್ರಯತ್ನವನ್ನ ಮಾಡಿದ್ರು ಅಥವಾ ಹಂಚಿದ್ರು. ಅಲ್ಲಿ ಸ್ವಲ್ಪ ಪೊಲೀಸರು ಅದನ್ನ ತಡೆಯೋ ಪ್ರಯತ್ನ ಮಾಡಿದ್ರು, ಕೊನೆಗೆ ಅದನ್ನ ಹಂಚಿದ್ರು, ತಿನ್ನಲಾಯ್ತು. ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ರೀತಿ ರಾಜಕೀಯ ಪಕ್ಷದ ರೂಪವನ್ನು ಪಡ್ಕೊಳ್ತಾ ಕನ್ನಡ ಸಾಹಿತ್ಯ ಪರಿಷತ್ ಅಂತ.